ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದೀಗ ಈ ಕ್ಷಣದ ಹೆಡ್ಲೈನ್ಸ್. ಮನಸ್ಸಿನ ಆರೋಗ್ಯವನ್ನ ಸುಸ್ಥಿತಿಯಲ್ಲಿಡಲು ಯೋಗ ಪ್ರಯೋಜನಕಾರಿ. ನಿರಂತರ ಯೋಗಾಭ್ಯಾಸದಿಂದ ಖಂಡಿತ ಫಲವಿದೆ. ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣ ಹೇಳಿಕೆ. ಯೋಗ ಎಂಬುದು ದೇಶದ ಪವಿತ್ರತೆಯ ಸಂಕೇತ. ದಿನನಿತ್ಯದ ಚಟುವಟಿಕೆಯಲ್ಲಿ ಯೋಗವನ್ನ ಸೇರಿಸಿಕೊಳ್ಳುವುದು ಒಳಿತು. ಸಂಸದ ಶ್ರೇಯಸ್ ಪಟೇಲ್ ಅಭಿಪ್ರಾಯ. ಪಶ್ಚಿಮ ಘಟ್ಟ ಭಾಗದಲ್ಲಿ ಭಾರೀ ಮಳೆ. ವರುಣಧಾರೆಯಿಂದ ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿತ. ರೈಲುಗಳ ಸಂಚಾರ ಸ್ಥಗಿತ. ಪ್ರಯಾಣಿಕರಲ್ಲಿ ಪರದಾಟ. ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಶಿಲ್ಪಕಲಾ ನಾಡು ಬೇಲೂರು ತಾಲೂಕಿನ ಹೊಯ್ಸಳರ ರಾಜಧಾನಿ ಹಳೆಬೀಡು ಶ್ರೀ ಹೊಯ್ಸಳೇಶ್ವರ ದೇಗುಲದ ಸುಂದರ ಆವರಣದಲ್ಲಿ ಭಾರತ ಸರ್ಕಾರದ ರೈಲ್ವೆ ಮತ್ತು ಜಲಶಕ್ತಿ ಕೇಂದ್ರ ರಾಜ್ಯ ಸಚಿವರಾದ ವಿ ಸೋಮಣ್ಣ ಸೇರಿದಂತೆ ಇತರೆ ಗಣ್ಯರು ವಿಶ್ವ ಯೋಗ ದಿನಕ್ಕೆ ಸಾಕ್ಷಿಯಾದರು. ಈ ವೇಳೆ ಮಾತನಾಡಿದ ಸಚಿವರು, ದೈಹಿಕ ಆರೋಗ್ಯದ ಸದೃಢತೆಗೆ ಮಾನಸಿಕ ಆರೋಗ್ಯ ಅತ್ಯಂತ ಪ್ರಾಮುಖ್ಯತೆಯನ್ನು ವಹಿಸುವ ಹಿನ್ನೆಲೆಯಲ್ಲಿ ಮನಸ್ಸಿನ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಡಲು ಯೋಗ ಪ್ರಯೋಜನಕಾರಿ. ಒತ್ತಡದ ಬದುಕಿನ ನಡುವೆ ಮನುಷ್ಯನ ಆರೋಗ್ಯದ ಮೇಲೆ ಉಂಟಾಗುವ ಕೆಟ್ಟ ಪರಿಣಾಮಗಳನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಯೋಗಾಸನ ಕೆಲಸ ಮಾಡುತ್ತಾ ಬಂದಿದೆ. ಯೋಗವನ್ನು ನಿರಂತರವಾಗಿ ಅಭ್ಯಾಸ ಮಾಡಿದರೆ ಖಂಡಿತ ಫಲ ನೀಡುತ್ತದೆ ಎಂದರು. ಈ ವೇಳೆ 1000ಕ್ಕೂ ಅಧಿಕ ವಿವಿಧ ಶಾಲಾ ವಿದ್ಯಾರ್ಥಿಗಳು, ಯೋಗ ಶಿಕ್ಷಣ ಸಂಸ್ಥೆಯ ಯೋಗಪಟುಗಳು ಸಮವಸ್ತ್ರವನ್ನ ಧರಿಸಿ ಬೆಳಗ್ಗೆ 7 ಗಂಟೆಗೆ ಸರಿಯಾಗಿ ಯೋಗಾಭ್ಯಾಸದ ವಿವಿಧ ಭಂಗಿಗಳನ್ನು ಪ್ರದರ್ಶಿಸಿದರು. ನಮ್ಮೆಲ್ಲರಿಗೂ ಕೂಡ ಮೋದಿಯವರು ಒಂದು ದೊಡ್ಡ ಸಂದೇಶವನ್ನು ನೀಡಿದ್ದಾರೆ. ಈ ದಿಶೆಯಲ್ಲಿ ಭಾರತ ಸರ್ಕಾರ ಪ್ರತಿಯೊಂದು ಇಲಾಖೆಯೂ ಕಾರ್ಯಪ್ರವೃತ್ತವಾಗಿದೆ. ವಿಕಸಿತ ಭಾರತದ ಸಂಕಲ್ಪ ನಮ್ಮ ಯುವ ಜನತೆಯಲ್ಲಿ ಹೊಸ ಆಶಾಭಾವನೆಯನ್ನು ಮೂಡಿಸಿದೆ. ಹೊಸ ಭಾರತವನ್ನು ನಿರ್ಮಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಇಂದು ಒಟ್ಟಾಗಿ ಕೈ ಜೋಡಿಸೋಣ. ವಿಶೇಷವಾಗಿ ಪರಮ ಪೂಜ್ಯ ಶ್ರೀಗಳವರು ಬಂದಿದ್ದಾರೆ. 6:30 ಗಂಟೆಗೆ ರಾಷ್ಟ್ರದ ಪ್ರಧಾನಿಗಳು ದೇಶವನ್ನು ಉದ್ದೇಶಿಸಿ ಮಾತನಾಡುವರಿದ್ದಾರೆ. ಆಗಿರೋದ್ರಿಂದ ಎಲ್ಲರ ಹೆಸರನ್ನು ನಾನು ತೆಗೆದುಕೊಳ್ಳೋಕ್ಕಾಗಲಿಲ್ಲ. ಯಾರು ಕೂಡ ಅನ್ಯತಾ ಭಾವಿಸ್ಕೊಳ್ಬಾರ್ದು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಸಹೋದರ ಎಚ್ ಕೆ ಸುರೇಶ್ ಅವರು ಈ ಕ್ಷೇತ್ರದ ಶಾಸಕರಾದ ಮೇಲೆ ಪ್ರಾಯಶಃ ನಾವ್ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಅಂತಾರಾಷ್ಟ್ರೀಯ ವಿಶ್ವಕ್ಕೆ ಒಂದು ದೊಡ್ಡ ಕೆಲಸವನ್ನು ಮಾಡಿರ್ತಕ್ಕಂಥ ಬೇಲೂರು, ಹಳೇಬೀಡು, ಸೋಮನಾಥಪುರದ ಜೊತೆಯಲ್ಲಿ ಪಟ್ಟದಕಲ್ಲು, ಐಹೊಳೆ ಹೀಗೆ ಅನೇಕ ಪ್ರದೇಶಗಳನ್ನು ಗುರುತಿಸಿ ಈ ದೇಶದ ಇತಿಹಾಸ, ನಾಡಿನ ಭವ್ಯತೆಯನ್ನು ಸಾರ್ತಕ್ಕಂಥದ್ರಲ್ಲಿ ಭಾರತದಲ್ಲಿ ಕರ್ನಾಟಕವೂ ಕೂಡ ಮುಂಚೂಣಿಯಲ್ಲಿ ಇದೆ ಎನ್ನುವುದಕ್ಕೆ. ಈ ವೇಳೆ ಪುಷ್ಪಗಿರಿ ಪರಮ ಪೂಜ್ಯ ಜಗದ್ಗುರು ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿ, ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ, ಉಪವಿಭಾಗಾಧಿಕಾರಿ ಶ್ರುತಿ, ತಹಶೀಲ್ದಾರ್ ಎಂ ಮಮತಾ ಸೇರಿದಂತೆ ಇತರರಿದ್ದರು. ಯೋಗ ಎಂಬುದು ದೇಶದ ಪವಿತ್ರತೆಯ ಸಂಕೇತ. ಯೋಗವನ್ನ ದಿನನಿತ್ಯದ ಚಟುವಟಿಕೆಯ ಒಂದು ಭಾಗವನ್ನಾಗಿಸಿಕೊಳ್ಳುವುದು ಒಳಿತು ಎಂದು ಸಂಸದ ಶ್ರೇಯಸ್ ಪಟೇಲ್ ಹೇಳಿದರು. ಜಿಲ್ಲಾಡಳಿತದ ವತಿಯಿಂದ ಹಾಸನ ಜಿಲ್ಲಾ ಕ್ರೀಡಾಂಗಣದಲ್ಲಿಂದು ಆಯೋಜಿಸಲಾಗಿದ್ದ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಸಂಸದರು, ಇಡೀ ವಿಶ್ವಕ್ಕೆ ಯೋಗ ಪರಿಚಯಿಸಿದ ಕೀರ್ತಿ ಭಾರತ ದೇಶಕ್ಕೆ ಸಲ್ಲುತ್ತದೆ. ಯೋಗ ಭಾರತದ ಪರಂಪರೆಯ ಸಂಕೇತ. ಅದನ್ನು ಇಂದು ವಿಶ್ವದ ಬಹುತೇಕ ದೇಶಗಳಲ್ಲಿ ಆಚರಣೆ ಮಾಡುತ್ತಿರುವುದು ಹೆಮ್ಮೆಯ ಸಂಗತಿ. ಅದೇ ರೀತಿ ಶಾಲಾ ಕಾಲೇಜುಗಳಲ್ಲೂ ಕೂಡ ಯೋಗ ತರಬೇತಿ ನಡೆಯಬೇಕು. ಜೊತೆಗೆ ಉಳಿಸಿ ಬೆಳೆಸುವ ಕೆಲಸವನ್ನ ಎಲ್ಲರೂ ಮಾಡಬೇಕಿದೆ ಎಂದರು. ನಮ್ಮ ದೇಶದ ಒಂದು ಪವಿತ್ರತೆಯ ಸಂಕೇತ ಅಂತ ಹೇಳಿದ್ರೆ ಅದು ಯೋಗ. ಅದರ ಒಂದು ಯೋಗ ದಿನಾಚರಣೆ ನಾವು ಇವತ್ತು ಯುವ ಮುಂಜಾನೆಯಲ್ಲಿ ನಮ್ಮ ಜಿಲ್ಲಾಡಳಿತ ಹಾಗೂ ನಾವೆಲ್ಲ ಸಾರ್ವಜನಿಕರ ಜೊತೆಗೆ ಅದ್ಭುತವಾಗಿ ಇವತ್ತು ಯೋಗಾಭ್ಯಾಸವನ್ನು ಮಾಡಿದ್ದೀವಿ. ಯೋಗಾಭ್ಯಾಸ ಒಂದು ಇವತ್ತೊಂದಿಗೆ ಸೀಮಿತವಾದರೆ ನಾವೆಲ್ಲರೂ ಯೋಗವನ್ನು ಮೈಗೂಡಿಸುವಂಥ ಕೆಲಸವನ್ನ ಮಾಡಬೇಕು. ನಮ್ಮ ದಿನನಿತ್ಯ ಕಾರ್ಯದಲ್ಲಿ ಯೋಗ ಒಂದು ಭಾಗ ಆಗುವಂಥ ಕೆಲಸವನ್ನ ನಾವು ಮಾಡಬೇಕಾಗ್ತದೆ. ಜೊತೆಗೆ ಶಾಲಾ ಕಾಲೇಜುಗಳಲ್ಲಿ ಯೋಗ ಬಗ್ಗೆ ತಿಳಿಯಲ್ಲಿ ಯೋಗವನ್ನು ಅದು ಸಹ ಒಂದು ಭಾಗವಾಗಿ ಮಾಡುವಂಥ ಕೆಲಸವನ್ನ ನಾವು ಮಾಡಬೇಕಾಗ್ತದೆ. ಒಂದು ಪರಂಪರೆಯ ಸಂಕೇತ, ಭಾರತದ ಒಂದು ಪರಂಪರೆಯ ಸಂಕೇತ ಅಂತ ಹೇಳಿದ್ರೆ ಅದು ನಮ್ಮ ಯೋಗ. ಅದನ್ನೆಲ್ಲ ಉಳಿಸಿ ಬೆಳೆಸುವಂಥ ಕೆಲಸವನ್ನ ನಾವು ಮಾಡೋಣ. ಇವತ್ತು ನಮ್ಮ ಭಾರತದಿಂದ ಇರುವಂತಹ ಪದದಲ್ಲಿ ಯೋಗವು ಇಡೀ ದೇಶ ಪ್ರಪಂಚಾದ್ಯಂತ ನಮ್ಮ ಯೋಗಕ್ಕೆ, ನಮ್ಮ ಭಾರತಕ್ಕೆ ಒಂದು ಶುಭ ಸಂಕೇತ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ಒಂದು ಯೋಗ ಇವತ್ತು ಎಲ್ಲ ಮಾಡಿದ್ದೀವಿ. ನನಗಂತೂ ಏನಂತಾರ ನಲ್ಲೆನಿಸ್ತು ಈ ಒಂದು ಯೋಗಾಭ್ಯಾಸಕ್ಕೆ ನಾವು ಸಾಕ್ಷಿಯಾಗಿ ನಾನು ಇಷ್ಟು ಮಟ್ಟಿಗೆ ಯೋಗ ಮಾಡಿದ್ದೀನಿ. ಜಿಲ್ಲಾಧಿಕಾರಿ ಲತಾ ಕುಮಾರಿ ಕೆಎಸ್ ಮಾತನಾಡಿ, ಯೋಗ ದೇಹ ಮತ್ತು ಮನಸ್ಸಿನ ಆರೋಗ್ಯ ಕಾಪಾಡಲು ಸಹಾಯಕವಾಗಿದೆ. ದೇಹವು ಒಂದೇ, ದೇಶವೂ ಒಂದೇ, ಎರಡನ್ನ ಸದೃಢವಾಗಿ ಇಡಬೇಕು ಎಂದರೆ ಯೋಗ ಬಹಳ ಮುಖ್ಯ. ಯೋಗ ದೇಹ, ಆತ್ಮ, ಮನಸ್ಸು ಎಲ್ಲವನ್ನ ಒಗ್ಗೂಡಿಸುವ ಕೆಲಸ ಮಾಡುತ್ತದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಯೋಗವನ್ನು ಅಳವಡಿಸಿಕೊಳ್ಳುವುದು ಒಳಿತು ಎಂದರು. ನಮಗೆಲ್ಲ ಗೊತ್ತಿದೆ, ಯೋಗ ಅಂದ ತಕ್ಷಣ ಇದು ಯಾರ ಕೊಡುಗೆ? ಯೋಗ ಯಾರ ಕೊಡುಗೆ? ನಮ್ಮ ದೇಶದ ಕೊಡುಗೆ ಅಲ್ವಾ? ಇಡೀ ಜಗತ್ತಿಗೆ ನಮ್ಮ ದೇಶ ಯೋಗವನ್ನ ಪರಿಚಯಿಸಿದೆ. ಅಂತಹ ಇತಿಹಾಸವಾಗಿರತಕ್ಕಂತಹ ನಮ್ಮ ಅದ್ಭುತ ಒಂದು ದೇಶಕ್ಕೆ ನಾನು ನಿಮಗೆ ಹೇಳೋದಿಷ್ಟೇ,
ನಮ್ಮಲ್ಲಿ ನಾನು ಪ್ರತಿ ಸರಿ ಹೇಳ್ತಾನೆ ಇರ್ತೇನೆ, ನಮಗೆ ಇರೋದು ಒಂದೇ, ಏನು ದೇಶ, ನಮ್ಮ ದೇಶ ಒಂದೇ, ನಮ್ಮ ದೇಹ ಒಂದೇ, ದೇಶನೂ ಒಂದೇ, ದೇಹನೂ ಒಂದೇ. ನಮ್ಮ ದೇಹವನ್ನ ಹೇಗೆ ಇಟ್ಕೊಳ್ಬೇಕು, ಅದೇ ರೀತಿ ನಮ್ಮ ದೇಶವನ್ನು ಸಹ ಸುದೃಢವಾಗಿರ್ಬೇಕು, ನಮ್ಮ ದೇಹವು ಸದೃಢವಾಗಿರ್ಬೇಕು. ಅದಕ್ಕೆ ಯೋಗ ತುಂಬಾ ಮುಖ್ಯ. ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ, ನೀವೆಲ್ಲರೂ ತುಂಬಾ ಬಿಸಿ ಇದ್ದೀರಾ, ಆದ್ರೂ ಹೇಳ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೃಷ್ಣೇಗೌಡ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬಿಆರ್ ಪೂರ್ಣಿಮಾ, ಎಸ್ಪಿ ಮೊಹಮ್ಮದ್ ಸುಜಿತಾ ಸೇರಿದಂತೆ ಇತರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ಯೋಗಪಟುಗಳು ಇದ್ದರು. ಮಲೆನಾಡು ಮತ್ತು ಪಶ್ಚಿಮ ಘಟ್ಟ ಭಾಗದಲ್ಲಿ ಧಾರಾಕಾರವಾಗಿ ಮಳೆಯಾಗುತ್ತಿದ್ದು, ಭಾರೀ ಮಳೆಗೆ ರೈಲ್ವೆ ಹಳಿ ಮೇಲೆ ದೈತ್ಯಾಕಾರದ ಬಂಡೆಗಳು ಹಾಗೂ ಗುಡ್ಡ ಕುಸಿತವಾಗಿರುವ ಘಟನೆ ತಾಲೂಕಿನ ಎಡೆಕುಮಾರಿ ಬಳಿ ನಡೆದಿದೆ. 74 ಮತ್ತು 75 ಕಿಲೋಮೀಟರ್ ಅರೆಬೆಟ್ಟ ಮತ್ತು ಎಡೆಕುಮಾರಿ ಬಳಿ ರೈಲ್ವೆ ಹಳಿ ಮೇಲೆ ಬಂಡೆಗಳು ಹಾಗೂ ಗುಡ್ಡ ಕುಸಿತವಾಗಿರುವುದರಿಂದ ಬೆಂಗಳೂರು ಕಣ್ಣೂರು ಘಾಟ್, ಬೆಂಗಳೂರು ಮುರುಡೇಶ್ವರ ರೈಲುಗಳ ಸಂಚಾರ ಸ್ಥಗಿತಗೊಂಡಿದೆ. ಇದೇ ಮಾರ್ಗದಲ್ಲಿ ಸಂಚರಿಸುತ್ತಿದ್ದ ರೈಲು ಬಂಡೆ ಬಿದ್ದಿರುವ ಸ್ಥಳದಿಂದ ಅನತಿ ದೂರಕ್ಕೆ ಬಂದು ನಿಂತಿದ್ದು, ಚಾಲಕನ ಸಮಯ ಪ್ರಜ್ಞೆಯಿಂದ ಭಾರೀ ಅನಾಹುತ ತಪ್ಪಿದಂತಾಗಿದೆ. ಬಂಡೆ ಉರುಳಿ ಬಿದ್ದಿರುವುದರಿಂದ ರೈಲ್ವೆ ಹಳಿ ಕೂಡ ಡ್ಯಾಮೇಜ್ ಆಗಿದ್ದು, ಸಕಲೇಶಪುರ ರೈಲ್ವೆ ನಿಲ್ದಾಣದಲ್ಲಿ ಮಧ್ಯರಾತ್ರಿಯಿಂದ ರೈಲು ನಿಲುಗಡೆಗೊಂಡಿದೆ. ನೂರಾರು ಪ್ರಯಾಣಿಕರು ರೈಲ್ವೆ ನಿಲ್ದಾಣದಲ್ಲಿ ಕಾಲ ಕಳೆಯುತ್ತಿದ್ದು, ರೈಲ್ವೆ ಅಧಿಕಾರಿಗಳು ಎಲ್ಲಾ ಪ್ರಯಾಣಿಕರಿಗೆ ಕಾಫಿ ತಿಂಡಿ ವ್ಯವಸ್ಥೆ ಮಾಡಿದ್ದಾರೆ. ಕೆಲವು ಪ್ರಯಾಣಿಕರು ಬೇರೆ ವಾಹನದಲ್ಲಿ ತೆರಳುತ್ತಿದ್ದಾರೆ. ಬಂಡೆ ಬಿದ್ದಿರುವ ಸ್ಥಳಕ್ಕೆ ರೈಲ್ವೆ ಇಲಾಖೆ ರಕ್ಷಣಾ ಸಿಬ್ಬಂದಿ ತೆರಳಿ ಪಶ್ಚಿಮ ಘಟ್ಟದ ಎಡೆಕುಮಾರಿ ಬಳಿ ಗುಡ್ಡ ಕುಸಿದಿದ್ದರಿಂದ ಸ್ಥಗಿತಗೊಂಡಿದ್ದ ರೈಲುಗಳ ಸಂಚಾರವನ್ನು ರೈಲ್ವೆ ಇಲಾಖೆ ಸಿಬ್ಬಂದಿ ತುರ್ತು ಕಾರ್ಯಾಚರಣೆಯ ಮೂಲಕ ಪುನರ್ ಆರಂಭಿಸಿದ್ದಾರೆ. ರೈಲ್ವೆ ಹಳಿ ಮೇಲೆ ಬಿದ್ದ ಬಂಡೆಗಳನ್ನು ತೆರವುಗೊಳಿಸಿದ ನಂತರ ಹಲವಾರು ಗಂಟೆಗಳ ನಿರೀಕ್ಷೆಯ ಬಳಿಕ ಸಕಲೇಶಪುರ ನಿಲ್ದಾಣದಲ್ಲಿ ನಿಂತಿದ್ದ ಬೆಂಗಳೂರು ಮುರುಡೇಶ್ವರ ಎಕ್ಸ್ಪ್ರೆಸ್ ಹಾಗೂ ವಿಜಯಪುರ ಮಂಗಳೂರು ಸೆಂಟ್ರಲ್ ಎಕ್ಸ್ಪ್ರೆಸ್ ರೈಲುಗಳು ತಮ್ಮ ಸಂಚಾರವನ್ನು ಮುಂದುವರೆಸಿವೆ. ಇನ್ನು ಎಡೆಕುಮಾರಿ ಸಮೀಪವೇ ನಿಂತಿದ್ದ ವಿಜಯಪುರ ಮಂಗಳೂರು ಸೆಂಟ್ರಲ್ ರೈಲಿನಲ್ಲಿ ಪ್ರಯಾಣಿಸಿದರು. ಸುಮಾರು 6 ಗಂಟೆಗಳ ಕಾಲ ರೈಲುಗಳು ನಿಂತು ಪ್ರಯಾಣಿಕರು ತೀವ್ರ ತೊಂದರೆ ಅನುಭವಿಸಿದ್ದು, ನಿಲ್ದಾಣಗಳಲ್ಲಿ ಶೌಚಾಲಯ, ಕುಡಿಯುವ ನೀರು, ಆಹಾರ ಮುಂತಾದ ಸೌಲಭ್ಯಗಳನ್ನು ಪ್ರಯಾಣಿಕರಿಗೆ ಒದಗಿಸಲಾಗಿತ್ತು. ಸಮಯಕ್ಕೂ ಮುನ್ನ ಕ್ರಮ ಕೈಗೊಂಡ ರೈಲ್ವೆ ಸಿಬ್ಬಂದಿಯ ಚುರುಕಿನ ಕಾರ್ಯಾಚರಣೆಗೆ ಸಾರ್ವಜನಿಕರು ಹಾಗೂ ಪ್ರಯಾಣಿಕರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಸೊ ಇಮಿಡಿಯೇಟ್ಲಿ ನಮಗೆ ಇನ್ಫಾರ್ಮೇಷನ್ ಬಂದ ಕೂಡಲೇ ನಾವು 6 o'clock ಅನ್ನೋಷ್ಟರಲ್ಲೇ, ಬೆಳಗ್ಗೆ 6 ಗಂಟೆ ಅನ್ನೋಷ್ಟರಲ್ಲೇ ಸಕಲೇಶಪುರ ನಿಲ್ದಾಣಕ್ಕೆ ಬಂದುಬಿಟ್ಟಿದ್ದೀವಿ. ನಾನು ಮತ್ತು ಇತರೆ ಹಿರಿಯ ರೈಲ್ವೆ ಅಧಿಕಾರಿಗಳೆಲ್ಲ ಬಂದಿದ್ದರು. ಹಾಗೆ ನಮ್ಮ ಡಿವಿಷನಲ್ ರೈಲ್ವೆ ಮ್ಯಾನೇಜರ್ ಸರ್ ಕೂಡ ಅವರು ಬೆಳಗ್ಗೆ 5:15 ಗಂಟೆಗೆ ಟ್ರೋಲಿಯಲ್ಲಿ ಇದಕ್ಕೆ ಹೋಗಿದ್ರು, ಸ್ಪಾಟಿಗೆ ಹೋದರು. ಆಮೇಲೆ ಎಲ್ಲ ರೆಸ್ಟೋರೇಷನ್ ಕೆಲಸ ಸ್ಟಾರ್ಟ್ ಆಯಿತು ಇಮಿಡಿಯೇಟ್ಲಿ. ಮತ್ತು ನಮಗೆ ಇಲ್ಲಿ ಸಕಲೇಶಪುರದಲ್ಲಿ 2 ಟ್ರೈನ್ಗಳು ಮತ್ತು ಕಡವರಳ್ಳಿ ಅಂತ ಒಂದು ಗ್ರಾಮದಲ್ಲಿ ಒಂದು ಸ್ಟೇಷನಲ್ಲಿ ಒಂದು ಟ್ರೈನ್, ಟೋಟಲ್ಲು 3 ಟ್ರೈನ್ಗಳು ನಿಂತಿತ್ತು. ಸೊ ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 2400-2500 ಜನ ಪ್ಯಾಸೆಂಜರ್ಸ್ ಇದ್ದರು. ಸೊ ಎಲ್ಲ ಪ್ಯಾಸೆಂಜರ್ಸ್ಗಳಿಗೆ ನಾವು ಟೈಮ್ಲಿ ಕರೆಕ್ಟಾಗಿ ವಾಟರ್ ಬಾಟಲು, ಹಾಗೆ ಫುಡ್ ವ್ಯವಸ್ಥೆ ಆಗಿರ್ಬೋದು, ಬ್ರೇಕ್ಫಾಸ್ಟ್ ವ್ಯವಸ್ಥೆ ಆಗಿರ್ಬೋದು, ಹಾಗೆ ಟೀ, ಸ್ನ್ಯಾಕ್ಸ್, ಬಿಸ್ಕೆಟ್ಸ್ ಇದೆಲ್ಲನೂ ಕೊಟ್ಟಿದ್ದೀವಿ. ಯಾವುದೇ ರೀತಿ ತೊಂದರೆ ಆಗಲಾರ್ದಂಗೆ ನಾವು ನಮ್ಮ ಪ್ರಯತ್ನವನ್ನು ಮಾಡಿದ್ದೀವಿ. ಹಾಗೆ ಪ್ಯಾಸೆಂಜರ್ಸು ಕೂಡ ತಮ್ಮ ಸಂತೋಷವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ 9:15 ಗಂಟೆಗೆ ಇದೆಲ್ಲ. ನಾನು ಬೆಂಗಳೂರಿಂದ ಬಂದಿದ್ದೆ, ಉಡುಪಿ ಹೋಗಿ. ಇಲ್ಲಿ ಸಕಲೇಶಪುರದಲ್ಲಿ ರೈಲು ನಿಂತಿದೆ, ಗುಡ್ಡ ಕುಸಿತ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು 2-3 ಅವರ್ಸಲ್ಲಿ ಕ್ಲಿಯರ್ ಆಗ್ತದೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೇವೆ. ರೈಲ್ವೆ ಕಡೆಯಿಂದ ಬಿಸ್ಕೆಟು ಮತ್ತು ಟೀ ಕಾಫಿ ಕೊಡ್ತಾ ಇದ್ದಾರೆ. ನಗರದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿಂದು ಜ್ಞಾನಧಾರೆ ಪ್ಯಾರಾಮೆಡಿಕಲ್ ಕಾಲೇಜ್, ಉದಯವರದಿ ಪತ್ರಿಕಾ ಬಳಗ ಹಾಗೂ ಪರಿಸರ ಪ್ರೇಮಿಗಳು ಇವರ ಆಶ್ರಯದಲ್ಲಿ ಹವಾಮಾನ ವೈಪರೀತ್ಯ ಕಾರಣ ಬಿಕ್ಕಟ್ಟು ಮತ್ತು ಪರಿಹಾರ ಒಂದು ವಿಚಾರಗೋಷ್ಠಿ, ಸಂವಾದ ಹಾಗೂ ಸಿರಿ ಸಮೃದ್ಧಿ ಚಾರಿಟಬಲ್ ಟ್ರಸ್ಟ್ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಾಜಿ ಶಾಸಕ ಹಾಗೂ ಸಂಘಟನೆಯ ಅಧ್ಯಕ್ಷ ಎಟಿ ರಾಮಸ್ವಾಮಿ, ನಗರಗಳು ಬೃಹತ್ ಆಕಾರದಲ್ಲಿ ಬೆಳೆದ ಪರಿಣಾಮ ಹವಾಮಾನದ ವೈಫಲ್ಯತೆಗಳನ್ನು ನೋಡುತ್ತಿದ್ದೇವೆ. ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಬೆಟ್ಟ ಗುಡ್ಡಗಳನ್ನು ಕಡಿಯುತ್ತಿದ್ದಾನೆ. ಇದರಿಂದ ಭೂಕುಸಿತ, ಕಲುಷಿತ ನೀರು ಸೇರಿದಂತೆ ನಾವು ಸೇವಿಸುವ ಗಾಳಿಯೂ ಕೂಡ ಸರಿಯಾಗಿ ದೊರೆಯದಂತಹ ಸ್ಥಿತಿಗೆ ತಲುಪಿದ್ದೇವೆ ಎಂದು ಬೇಸರ ವ್ಯಕ್ತಪಡಿಸಿದರು. ಬೃಹದಾಕಾರವಾಗಿ ಬೆಳೆದು ಹವಾಮಾನದ ವೈಪರೀತ್ಯಗಳನ್ನು ನಾವು ಕಾಣ್ತಾ ಇದ್ದೀವಿ. ಪರಿಸರ ಅಂದರೆ ಬರೀ ಗಿಡ ನೆಡೋದು, ಮರ ಬೆಳೆಸೋದಷ್ಟೇ ಅಲ್ಲ. ನಮ್ಮ ಸುತ್ತಮುತ್ತಲ ಪರಿಸರ ಅಂದರೆ ಮಣ್ಣು, ನೀರು, ಗಾಳಿ, ಕಲ್ಲು, ಬೆಟ್ಟ ಗುಡ್ಡಗಳು, ಕಾಡು, ಇವೆಲ್ಲವೂ ಕೂಡ ಪರಿಸರಕ್ಕೆ ಸೇರ್ತದೆ. ಬೆಟ್ಟ ಗುಡ್ಡಗಳು
ಮರಗಳನ್ನು ಅಗಿತಾ ಇದ್ದೀವಿ. ಗಣಿಗಾರಿಕೆಗೆ, ಕಲ್ಲಿದ್ದಲು ತೆಗಿಲಿಕ್ಕೆ, ಬೇರೆ ಬೇರೆ ಖನಿಜಗಳನ್ನು ತೆಗಿಲಿಕ್ಕೆ. ಈ ವೇಳೆ ಉದಯ ವರದಿ ಕನ್ನಡ ದಿನಪತ್ರಿಕೆ ಸಂಪಾದಕರಾದ ವೆಂಕಟೇಶ್, ಸಿಐಟಿಯು ಮುಖಂಡ ಧರ್ಮೇಶ್, ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಕೆಎಂ ಶ್ರೀನಿವಾಸ್ ಸೇರಿದಂತೆ ಇತರರಿದ್ದರು. ನಗರದ ಎಂಜಿ ರಸ್ತೆಯಲ್ಲಿರುವ ಮಲ್ನಾಡ್ ಹಿಪೋ ಕ್ಯಾಂಪಸ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದ ಪತಂಜಲಿ ಪರಿವಾರ ಕರ್ನಾಟಕ ರಾಜ್ಯ ಸಮಿತಿ ಸದಸ್ಯ ಸುರೇಶ್ ಪ್ರಜಾಪತಿ, ಆಚರಣೆಗೂ ಪಾಲನೆಗೂ ವ್ಯತ್ಯಾಸವಿದೆ. ಯೋಗ ದಿನಾಚರಣೆ ಕೇವಲ ಒಂದು ದಿನಕ್ಕೆ ಸೀಮಿತವಾಗದೆ ನಮ್ಮ ದೈನಂದಿನ ಜೀವನದ ಶೈಲಿಯ ಒಂದು ಭಾಗವಾಗಿ ಅಳವಡಿಸಿಕೊಳ್ಳಬೇಕು. ಮಕ್ಕಳು ತಾವು ಯೋಗಾಭ್ಯಾಸ ಮಾಡುವುದನ್ನು ರೂಢಿ ಮಾಡಿಕೊಳ್ಳುವುದರ ಜೊತೆಗೆ ತಮ್ಮ ತಮ್ಮ ಪೋಷಕರು ಈ ಅಭ್ಯಾಸವನ್ನು ಕಲಿಯುವಂತೆ ಒತ್ತಾಯಿಸಬೇಕು. ಇದರಿಂದ ಕುಟುಂಬದ ಎಲ್ಲ ಸದಸ್ಯರು ಆರೋಗ್ಯದಿಂದ ಇರಲು ಸಹಕಾರಿಯಾಗುತ್ತದೆ ಎಂದು ತಿಳಿಸಿದರು. ನಿಮ್ಮ ತಂದೆ ತಾಯಿ ಹೆಲ್ತಿಯಾಗಿರ್ಬೇಕಲ್ಲ, ಸೊ ಅದಕ್ಕೆ ನೀವೆಲ್ಲ ಏನು ಮಾಡಬೇಕು? ಟುಡೇ ವಿ ಆರ್ ಜಸ್ಟ್ ಸೆಲೆಬ್ರೇಟಿಂಗ್ ದಿಸ್ ಅಲ್ವಾ? ನಾವು ಇದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಬಟ್ ಆಚರಣೆಗೂ ಪಾಲನೆಗೂ ವ್ಯತ್ಯಾಸ ಇರುತ್ತೆ. ನಾವು ಆಚರಣೆ ಅಂತಂದ್ರೆ ಸೆಲೆಬ್ರೇಟ್ ಮಾಡ್ತೀವಿ, ಮನೇಲಿ ಹಬ್ಬ ಮಾಡ್ತೀವಲ್ಲ. ಒಂದು ಎಕ್ಸಾಂಪಲ್, ಯುಗಾದಿ ಹಬ್ಬ ಅಂತ ಮಾಡ್ತೀವಿ. ಏನು ಮಾಡ್ತೀವಿ? ಹೋಳಿಗೆ ಅಥವಾ ತಿಂಡಿಗಳನ್ನೆಲ್ಲ ಮಾಡಿ ಅದನ್ನು ಊಟ ಮಾಡ್ತೀವಿ, ಫ್ಯಾಮಿಲಿ ಎಲ್ಲ ಸೇರಿಕೊಂಡು. ಅದನ್ನು ಮತ್ತೆ ನೆಕ್ಸ್ಟ್ ಡೇ ನಮ್ಮ ಕೆಲಸಗಳಲ್ಲಿ ತೊಡಗಿಸ್ಕೋತೀವಿ. ಅದನ್ನು ಸೆಲೆಬ್ರೇಟ್ ಆದಮೇಲೆ ಆಚರಣೆ ಜೊತೆಲಿ ಪಾಲನೆ ಹೆಂಗೆ ಮಾಡ್ತೀರೋ ಅದು ಇಂಪಾರ್ಟೆಂಟು. ನಿಮಗೆಲ್ಲ ಇವತ್ತು ಒಂದು ಹೋಮ್ವರ್ಕನ್ನು ಕೊಡ್ತೀನಿ, ಮಾಡ್ತೀರಾ ಎಲ್ಲರೂ? ಇಟ್ಸ್ ಎ ವೆರಿ ಈಸಿ ಹೋಮ್ವರ್ಕ್. ನೀವು ಹೆಲ್ತಿಯಾಗಿರಬೇಕು ಅಂತ ಕೈ ಎತ್ತಿದ್ರಿ ತಾನೆ. ನಿಮಗೆ ಈ ಶಾಲೆಗೆ ಕಳಿಸ್ಬೇಕಂದ್ರೆ ನಿಮ್ಮ ತಂದೆ ತಾಯಿ ಪಾಪ ಎಷ್ಟು ಕಷ್ಟಪಡ್ತಾರೆ ಗೊತ್ತಾ? ಅವರು ಕೆಲಸ ಮಾಡಿ ದುಡಿದು ನಿಮ್ಮ ಈ ಸ್ಕೂಲ್ ಫೀಸನ್ನು ಕಟ್ತಾರೆ, ಅದ್ರ ಜೊತೆ ನಿಮಗೆ ಒಳ್ಳೆ ಬಟ್ಟೆ ಕೊಡಿಸ್ತಾರೆ, ಅದ್ರ ಜೊತೆ ನಿಮಗೆ ನಿಮ್ಮ ಎಲ್ಲ ಏನು ನಿಮ್ಮ ದಿನಚರ್ಯದಲ್ಲಿ ಬೇಕಾಗುವ ವಸ್ತುಗಳಿರ್ಬೋದು ಇದನ್ನೆಲ್ಲ ಒದಗಿಸ್ತಾರೆ, ಹೌದಲ್ವಾ? ಸೊ ಅದಕ್ಕೆ ನಿಮ್ಮ ಈ ವೇಳೆ ಪ್ರಾಂಶುಪಾಲರಾದ ಹೇಮಲತಾ, ಸುರೇಖಾ, ಸುರೇಶ್, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಹಾಗೂ ಮಕ್ಕಳಿದ್ದರು. ಜಿಲ್ಲಾ ವಕೀಲರ ಸಂಘದಲ್ಲಿಂದು ವಿಧಾನ ಪರಿಷತ್ ಸದಸ್ಯರಾದ ಮಧುಜಿ ಮಾದೇಗೌಡ ಅವರ ಸ್ಥಳೀಯ ಕ್ಷೇತ್ರ ಅಭಿವೃದ್ಧಿ ನಿಧಿಯಿಂದ ನಿರ್ಮಿಸಿರುವ ನೂತನ ದ್ವಿಚಕ್ರ ವಾಹನ ನಿಲ್ದಾಣ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಹಾಗೂ ಆಡಳಿತಾತ್ಮಕ ನ್ಯಾಯಮೂರ್ತಿಗಳಾದ ನರೇಂದ್ರ ಪ್ರಸಾದ್ ಎಚ್ಡಿ ಮಾತನಾಡಿ, ಈ ದೇಶದಲ್ಲಿ ಎಲ್ಲಾ ಕೆಲಸ ಕಾರ್ಯಗಳಿಗೂ ವಕೀಲರ ಪಾತ್ರ ಇದೆ. ಜನಪ್ರತಿನಿಧಿಗಳು ಅವರ ನಿಧಿಯಿಂದ ವಕೀಲರ ಸಂಘಗಳಿಗೆ ಸಹಾಯಧನ ನೀಡುವುದು ಉತ್ತಮ ಕೆಲಸವಾಗಿದ್ದು, ಇಂತಹ ಕೆಲಸವನ್ನ ಇಂದು ವಿಧಾನ ಪರಿಷತ್ ಸದಸ್ಯರಾದ ಮಧುಜಿ ಮಾದೇಗೌಡ ಅವರು ಮಾಡಿರುವುದು ಶ್ಲಾಘನೀಯ ಎಂದರು. ಈ ಶಾಸಕರ ನಿಧಿ ಹಣಗಳನ್ನ ಏನು ಅಂತಂದ್ರೆ ಸಾರ್ವಜನಿಕರ ಉದ್ದೇಶಕ್ಕೆ ಅಂತ ಇರುತ್ತೆ. ಅವರು ನಮ್ಮ ಜುಡಿಷಿಯರಿ ಬಿಟ್ಬಿಡ್ತಾರೆ. ಅವ್ರದೆಲ್ಲ ಉದ್ದೇಶಗಳೆಲ್ಲ ಏನು ಎಲ್ಲಿ ಯಾವ್ದೋ ಹಳ್ಳಿಲಿ ಏನೋ ಸಮುದಾಯ ಭವನ ಅದು ಇಂಥದಕ್ಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಅವರು ಆ ಕಡೆ ಈ ಜುಡಿಷಿಯರಿ ಅಂತಂದ್ರೆ ಇದು ಸಪರೇಟ್, ಇದಕ್ಕೂ ನಮಗೂ ಸಂಬಂಧ ಇಲ್ಲ, ಯಾಕಪ್ಪ ಅನ್ನೋದೆಲ್ಲ ಇರುತ್ತೆ ಅವ್ರಿಗೆ. ಬಟ್ ಜುಡಿಷಿಯರಿಗೂ ಕೂಡ ಸಾರ್ವಜನಿಕರ ಉದ್ದೇಶಕ್ಕಾಗಿಯೇ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ. ಇದು ಸರ್ಕಾರದ ಸಂವಿಧಾನದಲ್ಲಿ ಸರ್ಕಾರದ ಕರ್ತವ್ಯನೂ ಕೂಡ ಸಾರ್ವಜನಿಕರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು, ಕೋರ್ಟ್ಗಳನ್ನ ಸ್ಥಾಪಿಸಬೇಕು. ಅದರಲ್ಲಿ ಇದು ಒಂದು ಅಂತ ನಮ್ಮ ಜುಡಿಷಿಯರಿಗೆ ಏನೇ ಯಾವುದೇ ಡೆವಲಪ್ಮೆಂಟ್ಸು ಯಾವುದೇ ಕನ್ಸ್ಟ್ರಕ್ಷನ್ ಬೇಕಾದರೂ ಕೂಡ ಯೂಶುವಲ್ ಆಗಿ ಇಟ್ಸ್ ದ ಡ್ಯೂಟಿ ಆಫ್ ದ ಗವರ್ಮೆಂಟ್ ಅವರು ಕೊಡ್ತಾರೆ. ಅಟ್ಲೀಸ್ಟ್ ಶಾಸಕರು ವಕೀಲರ ಭವನ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಎಚ್ಪಿ ಸಂದೇಶ್ ಮಾತನಾಡಿ, ವಕೀಲರ ಸಂಘದ ಕೊಡುಗೆಗೆ ಸ್ಪಂದಿಸಿ ಮಧುಜಿ ಮಾದೇಗೌಡ ಅವರು ಕೊಡುಗೆ ನೀಡಿದ್ದು, ವಕೀಲರು ಕೋರ್ಟ್ ಆವರಣದಲ್ಲಿ ಎಲ್ಲೆಂದರಲ್ಲಿ ಅಡ್ಡಾದಿಡ್ಡಿಯಾಗಿ ವಾಹನಗಳನ್ನು ನಿಲ್ಲಿಸದೆ ವಾಹನ ನಿಲ್ದಾಣದಲ್ಲಿ ನಿಲ್ಲಿಸಿ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು. ನೀವು ಪಕ್ಕದವರು ನಮ್ಮ ಹಾಸನ ಜಿಲ್ಲೆ ಕೆಲಸಗಳಿಗೆ ಏನೇನಿದೆ ಅವನ್ನೆಲ್ಲ ಮಾಡಿಕೊಡ್ಬೇಕು ಅಂತ ಹೇಳಿ ಅವರು ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಹಾಗಾಗಿ ಅವತ್ತಿನಿಂದ ಇವತ್ತವರೆಗೂ ಬಹಳ ಸ್ಪಂದಿಸಿದ್ದಾರೆ. ನಿಮ್ಮ ಎಲ್ಲ ಕೋರಿಕೆಗಳೇನಿತ್ತು ಆ ಎಲ್ಲ ಕೋರಿಕೆಗಳನ್ನು ಅವರು ನಡೆಸ್ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಮೊದಲಿಗೆ ಅವರಿಗೆ ಧನ್ಯವಾದವನ್ನು ಹೇಳ್ತೇನೆ. ಎರಡನೇದಾಗಿ ಇವತ್ತಿನ ಕಾರ್ಯಕ್ರಮ ವಕೀಲರಿಗೆ ದ್ವಿಚಕ್ರ ವಾಹನದ ನಿಲ್ದಾಣವನ್ನು ನಾವು ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ. ಮಧು ಮಾದೇಗೌಡರು ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರೋದು, ಆದರೆ ಅವರು ಬೇರೆ ಕಾರ್ಯದ ನಿಮಿತ್ತ ಅವರು ಹೊರಗಡೆ ಹೋಗಿದ್ದಾರೆ, ಹಾಗಾಗಿ ಬಂದಿಲ್ಲ. ಹಾಗಾಗಿ ಈಗಾಗಲೇ ನಮ್ಮ ಸಹೋದರ ನ್ಯಾಯಮೂರ್ತಿ ಹೇಳಿದ್ದಾರೆ ಅವರ ಕೊಡುಗೆ. ಸಾಮಾನ್ಯವಾಗಿ ವಕೀಲರ ಸಂಘಕ್ಕೆ ಅವರು ಕೊಡುಗೆ ಕೊಡೋದು ಕಷ್ಟ. MLC ಅವ್ರ ಮೇನ್ ಕಾನ್ಸಂಟ್ರೇಷನ್ ಫೋಕಸ್ ಬೇರೆ ಕಡೆ ಇರ್ತದೆ. ನಾನು ಅದನ್ನು ಸೂಚ್ಯವಾಗಿ ಹೇಳ್ತಾ ಇದ್ದೇನೆ. ಆದರೂ ಅವರು ವಕೀಲರ ಕೊಡುಗೆಗೆ ಸ್ಪಂದಿಸಿ ಇವತ್ತು ನಮಗೆ ವಕೀಲರ 2 ವೀಲರ್ಸ್ ನಿಲ್ದಾಣ ಆಗಿದೆ. ಮುಂದೆ ಕೂಡ 4 ವೀಲರ್ಸ್, ಯಾಕೆಂದ್ರೆ ಈಗೆಲ್ಲ 2 ವೀಲರ್ಸ್ ಸಂಖ್ಯೆ
ಈ ವೇಳೆ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಡಿಟಿ ಪ್ರಸನ್ನ, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಹೇಮಾವತಿ, ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಉಪಾಧ್ಯಕ್ಷ ಯೋಗೇಶ್ ಹೆಚ್ಎನ್ ಸೇರಿದಂತೆ ಇತರರಿದ್ದರು. ಬೇಲೂರಿನಿಂದ ಹಾಸನ ರೈಲ್ವೆ ಮಾರ್ಗಕ್ಕೆ 503 ಎಕರೆ ಭೂ ಸ್ವಾಧೀನಪಡಿಸಿಕೊಂಡು 1 ತಿಂಗಳೊಳಗೆ ರೈಲ್ವೆ ಇಲಾಖೆಗೆ ಹಸ್ತಾಂತರಿಸಲು ಅಧಿಕಾರಿಗಳಿಗೆ ಕೇಂದ್ರ ರಾಜ್ಯ ರೈಲ್ವೆ ಹಾಗೂ ಜಲಶಕ್ತಿ ಸಚಿವರಾದ ವಿ ಸೋಮಣ್ಣ ಸೂಚಿಸಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಶನಿವಾರ ರೈಲ್ವೆ, ಕೆಪಿಟಿಎಲ್ ರೈಟ್ಸ್ ಸಂಸ್ಥೆ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾತನಾಡಿದ ಅವರು, ರೈಲ್ವೆ ಇಲಾಖೆಯ ಅಧಿಕಾರಿಗಳು ಹೆಚ್ಚಿನ ಜವಾಬ್ದಾರಿ ವಹಿಸಿ ಕಾಮಗಾರಿಗೆ ಸಂಬಂಧಿಸಿದಂತೆ ಟೆಂಡರ್ ಕರೆದು 2 ವರ್ಷದಲ್ಲಿ ಈ ಯೋಜನೆಯನ್ನ ಪೂರ್ಣಗೊಳಿಸಬೇಕು. ಕೆಪಿಟಿಎಲ್ ಅಧಿಕಾರಿಗಳು ವಿದ್ಯುತ್ ಲೈನ್ ಹಾಗೂ ಸಬ್ಸ್ಟೇಷನ್ಗಳಿಗೆ ಸಂಬಂಧಿಸಿದ ಕೆಲಸಗಳನ್ನು ನಿಗದಿತ ಅವಧಿಯೊಳಗೆ ಮುಗಿಸಬೇಕು. ಇನ್ನು ಸಕಲೇಶಪುರ ಭಾಗದಲ್ಲಿ ರೈಲ್ವೆ ಮಾರ್ಗದ ಮೇಲೆ ಭೂಕುಸಿತವಾಗುತ್ತಿದ್ದು, ಈ ಸಮಸ್ಯೆ 4 ತಿಂಗಳಲ್ಲಿ ಬಗೆಹರಿಯಬೇಕು. ರೈಲ್ವೆಯು ಸಾಮಾನ್ಯ ಜನರ ಜೀವನಾಡಿಯಾಗಿದ್ದು, ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡದೆ ಹೆಚ್ಚಿನ ಮುತುವರ್ಜಿ ವಹಿಸಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಜನರಿಗೆ ಅನುಕೂಲವಾಗುವಂತೆ ಲೋಕಾರ್ಪಣೆ ಮಾಡಲು ಸಹಕಾರ ನೀಡಬೇಕು ಎಂದರು. ಈ ತೊಂದರೆ 4-5 ತಿಂಗಳಲ್ಲಿ ಕಂಪ್ಲೀಟಾಗಿ ಬಗೆಹರಿಸ್ತಕ್ಕಂಥದ್ದಕ್ಕೆ ಸಂಬಂಧಪಟ್ಟ ರಾಜ್ಯ ಸರ್ಕಾರದ ಕೆಪಿಟಿಸಿಎಲ್ ಅಧಿಕಾರಿಗಳು, ರೈಲ್ವೆ ಅಧಿಕಾರಿಗಳು, ದೇವರಾಜು ಇದನ್ನು ಮತ್ತು ರೈಟ್ಸ್ ಕಂಪ್ನಿಯವರು ಒಟ್ಟಾಗಿ ಕೂರಿಸಿ ಸುಮಾರು 1.5 ಗಂಟೆಗೂ ಮೇಲ್ಪಟ್ಟು ಚರ್ಚೆ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದು ಮಾಡಿ 2026 ಫೆಬ್ರವರಿ ಒಳಗಡೆ ಇದನ್ನು ಕಂಪ್ಲೀಟ್ ಮಾಡಿ ಮಾರ್ಚ್-ಏಪ್ರಿಲ್ ತಿಂಗಳಲ್ಲಿ ನಾವು ಆ ಲೈನನ್ನು ಲೋಕಾರ್ಪಣೆ ಮಾಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿ ಇವತ್ತು ಪ್ರತಿಯೊಂದನ್ನು ಕೂಡ ಪ್ರೊಸೀಡಿಂಗ್ಸ್ ಮಾಡಿದ್ದೀವಿ. ಯಾವ್ಯಾವ ಅಧಿಕಾರಿಗಳು ಏನೇನು ಜವಾಬ್ದಾರಿ, ರಾಜ್ಯ ಸರ್ಕಾರದ ಅಧಿಕಾರಿಗಳೇನು, ರೈಲ್ವೆನವರೇನು, ಮತ್ತು ನಮ್ಮ ಗುತ್ತಿಗೆ ತೊಗೊಂಡಿರ್ತಕ್ಕಂಥ ನಮ್ಮ ರೈಟ್ಸ್ ಕಂಪ್ನಿಯವರೇನು ಎಲ್ಲರನ್ನೂ ಕೂಡ ಅಕೌಂಟಬಿಲಿಟಿ ಮಾಡಿ ಅವ್ರ ಕೆಲಸವನ್ನು ನಿಮಿತ್ತವಾಗಿ ಮುಗಿಸ್ತಕ್ಕಂಥದ್ದಕ್ಕೆ ನಾವು ಇವತ್ತು ತುಂಬ ಎಲ್ಲರೂ ಕೂಡ ನಮ್ಮ ಶಾಸಕರು, ನಮ್ಮ ಲೋಕಸಭಾ ಸದಸ್ಯರು ಎಲ್ಲರೂ ಕೂಡ ಮಾತನಾಡಿದ್ದೆಲ್ಲವನ್ನು ಕೂಡ ನಾವು ತೆಗೆದುಕೊಂಡಿದ್ದೀವಿ. ಅದಲ್ಲದೆ ಇವತ್ತೇನು ಸುಮಾರು ಟನ್ನಲ್ಗಳು ಬರ್ತವೆ, ಎಲ್ಲವನ್ನು ನೋಡಿದ್ವಿ. ನಾವು ಒಂದು ಸಣ್ಣ ಕಿರುಚಿತ್ರಣವನ್ನು ಕೂಡ ಮಾಡಿ ಅದನ್ನು ಕೂಡ ನಾವು ಇವತ್ತೆಲ್ಲ ನೋಡಿದ್ವಿ. 57 ಟನ್ನಲ್ಗಳಿದೆ, 700ಕ್ಕೂ ಮೇಲ್ಪಟ್ಟು ಬ್ರಿಡ್ಜ್ಗಳಿದೆ. ಮತ್ತು ಇನ್ನೊಂದು ನಾವು ಅಲ್ಲಿ ಡಬಲಿಂಗ್ ಲೈನ್ ಮಾಡೋದಕ್ಕೆ ಕಷ್ಟಕರವಾದ ಕೆಲಸ ಅಂತ ಹೇಳಿ ಇವತ್ತು ಹೊಸ ಒಂದು ಲೈನನ್ನು ಹಾಸನ್ನಿಂದ ಸರ್ವೆ ಆಗಿದೆ. ಅದು DPR ಮಾಡೋದಕ್ಕೂ ಕೂಡ ಇವತ್ತು ಹೇಳಿದ್ದೀವಿ, DPR ಕೂಡ ಮಾಡಿಸ್ತೀವಿ. ನನಗನ್ನಿಸ್ತದೆ ಎಲ್ಲ ಕಡೆಯಲ್ಲೂ ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಹಾರ್ಬರ್ಗಳಿವೆ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಮಂಗಳೂರು ಹಾರ್ಬರ್ನನ್ನು ಹೊರತುಪಡಿಸಿದರೆ ಕರ್ನಾಟಕದಲ್ಲಿ ಅಂತ ಹೇಳ್ಕೊಳ್ತಕ್ಕಂಥ ಹಾರ್ಬರ್ಗಳು ಯಾವುದೂ ಇಲ್ಲ. ಅದಕ್ಕೋಸ್ಕರವಾಗಿ ಇದಕ್ಕೆ ಡಬಲಿಂಗ್ ಲೈನ್ ಮಾಡೋದಕ್ಕೂ ಕೂಡ ಸಭೆಯಲ್ಲಿ ಸಂಸದ ಶ್ರೇಯಸ್ ಪಟೇಲ್, ಶಾಸಕರಾದ ಸಿಎನ್ ಬಾಲಕೃಷ್ಣ, ಸಿಮೆಂಟ್ ಮಂಜು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪೂರ್ಣಿಮಾ, ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ, ರೈಲ್ವೆ ಇಲಾಖೆ ಹಾಗೂ ಸಕಲೇಶಪುರ ಪಟ್ಟಣದ ಸರ್ಕಾರಿ ರಾಫರ್ಡ್ ಆಸ್ಪತ್ರೆಯ ಆವರಣದಲ್ಲಿ ಮಳೆಗಾಲದಲ್ಲಿ ಗಾಳಿ ಮಳೆಗೆ ಬೀಳುವ ಸ್ಥಿತಿಯಲ್ಲಿದ್ದ ಮರದ ಕೊಂಬೆಗಳನ್ನು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ತೆರವುಗೊಳಿಸಿದ್ದಾರೆ. ಹಲವು ದಶಕಗಳಿಂದ ಬೆಳೆದಿದ್ದ ದೊಡ್ಡ ಗಾತ್ರದ ಮೃದು ಮರದ ಕೊಂಬೆಗಳು ಅಡ್ಡಾದಿಡ್ಡಿಯಾಗಿ ಬೆಳೆದು ವಿದ್ಯುತ್ ತಂತಿಗಳಿಗೆ ತಾಗುವ ಅಥವಾ ಕೆಳಗೆ ಬಿದ್ದು ಅಪಘಾತಗಳನ್ನು ಉಂಟು ಮಾಡುವ ಸಾಧ್ಯತೆಯನ್ನು ತಪ್ಪಿಸಲು ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾ ಅರುಣ್ ಅವರ ಮನವಿಯ ಮೇರೆಗೆ ಉಪಸಂರಕ್ಷಣಾಧಿಕಾರಿ ಹೇಮಂತ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಸುಮಾರು 10 ಮರಗಳ ಕೊಂಬೆಗಳನ್ನು ಕತ್ತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ವಲಯ ಅರಣ್ಯಾಧಿಕಾರಿ ಹೇಮಂತ್ ಕುಮಾರ್, ಆಸ್ಪತ್ರೆಯ ವೈದ್ಯಾಧಿಕಾರಿಗಳ ಮಾನವೀಯತೆಯಂತೆ ಮರದ ಕೊಂಬೆಗಳನ್ನು ಕತ್ತರಿಸಲಾಗಿದೆ. ಕತ್ತರಿಸಿದ ಮರದ ತುಂಡುಗಳನ್ನು ಡಿಪೋಗೆ ಸಾಗಿಸಲಾಗುವುದು. ತಾಲೂಕಿನ ಬಾಳುಪೇಟೆ ಸಮೀಪದಲ್ಲಿ ಈಗಾಗಲೇ ಇಂತಹ ಮರಗಳ ಕೊಂಬೆಗಳನ್ನು ತೆರವುಗೊಳಿಸಲಾಗಿದ್ದು, ಇದರಿಂದ ಮಳೆಗಾಲದಲ್ಲಿ ವಿದ್ಯುತ್ ಅಡಚಣೆಯ ಸಾಧ್ಯತೆ ಕಡಿಮೆಯಾಗಲಿದೆ ಎಂದು ಅವರು ತಿಳಿಸಿದರು. ಋಷಿಮುನಿಗಳು ತೆಪ್ಪೋತ್ಯಾಗಿಗಳ ಮೂಲಕ ಯೋಗಾಸನ ನಮಗೆ ಕೊಡುಗೆಯಾಗಿ ಬಂದಿದೆ ಎಂದು ಸ್ವಾಮಿ ವಿವೇಕಾನಂದ ಯೋಗ ಶಾಲೆಯ ಮುಖ್ಯಸ್ಥ ಅಶೋಕ್ ತಿಳಿಸಿದರು. ಚನ್ನರಾಯಪಟ್ಟಣದ ಪ್ರವಾಸಿ ಮಂದಿರದ ಮುಂಭಾಗದಲ್ಲಿ ತಾಲೂಕು ಯೋಗ ಒಕ್ಕೂಟ ಹಾಗೂ ಪುರಸಭೆ ವತಿಯಿಂದ ಆಯೋಜಿಸಿದಂತಹ ಅಂತಾರಾಷ್ಟ್ರೀಯ ವಿಶ್ವ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಋಷಿಮುನಿಗಳು ಮೂಲಕ ಯೋಗಾಸನ ನಮಗೆ ಕೊಡುಗೆಯಾಗಿ ಬಂದಿದೆ. ಪ್ರತಿಯೊಬ್ಬರೂ ಯೋಗಾಸನ ಮಾಡುವುದರಿಂದ ಉತ್ತಮ ಆರೋಗ್ಯ, ದೈಹಿಕ, ಮಾನಸಿಕ ಯಾವುದೇ ಸಮಸ್ಯೆಗಳಿಗೂ ತುತ್ತಾಗುವುದಿಲ್ಲ ಎಂದರು. ಯೋಗ ದಿನಾಚರಣೆನ ನಮ್ಮ ಯೋಗ ಒಕ್ಕೂಟ, ನನ್ನ ಅಧ್ಯಕ್ಷತೆಯಲ್ಲಿ ಯೋಗ ಒಕ್ಕೂಟದ ನಮ್ಮನವರು ನಾವೆಲ್ಲ ಸೇರಿ ಯೋಗ ಒಕ್ಕೂಟವನ್ನು ಮಾಡಿ ಸುಮಾರು 15 ಯೋಗ ಕೇಂದ್ರ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ನಮ್ಗೆ ಬರೋಂಥವ್ರು 20 ಜನ 25 ಜನ ಬರ್ತಾರೆ. ಚನ್ನರಾಯಪಟ್ಟಣದಲ್ಲಿ 1 ಲಕ್ಷ ಪಾಪ್ಯುಲೇಷನ್ ಇದೆ. ಬಹುಶಃ ನಮ್ಮ ಎಲ್ಲ ಯೋಗ ಕೇಂದ್ರಗಳಿಗೆ ಸೇರ್ಕೊಂಡು ಒಂದು 100 ಜನ 200 ಜನ ಬರ್ಬೋದು. ಇದಕ್ಕೆ ಇನ್ನು ನೋಡಿ 99,000 ಜನ ಹಾಗೆ ಇದ್ದಾರೆ. ದಯಮಾಡಿ ಎಲ್ಲರಿಗೂ ಯೋಗದ ಅವಶ್ಯಕತೆ ಇದೆ. ಇವತ್ತು ಒತ್ತಡದ ಬದುಕಿನ ಬರ್ತದೆ. ಮಕ್ಕಳು ಇವತ್ತು ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇದೆ.
ಬೇರೆ ಅವರ ಮಾನಸಿಕ ವಿಕಾಸ ಕಡಿಮೆ ಆಗ್ತಾ ಇದೆ. ಇವತ್ತು ವ್ಯಕ್ತಿತ್ವದ ವಿಕಾಸನ ಕಡಿಮೆ ಆಗ್ತಾ ಇದೆ. ಆ ಮಕ್ಕಳಲ್ಲಿ ನೆನಪಿನ ಶಕ್ತಿ ಕಡಿಮೆ ಆಗ್ತದೆ. ಪ್ರತಿಯೊಂದು ಮಕ್ಕಳು ಕೂಡ ಯೋಗದ ಅವಶ್ಯಕತೆ ಇದೆ. ದಯಮಾಡಿ ನಿಮ್ಮ ಮನೆ ಹತ್ರ ಇರೋದ ನಿಮ್ಮ ಮನೆಯಲ್ಲಿ ನೀವೇ ಒಂದು 4 ದಿನ ಕಲ್ತ್ಕೊಂಡು ಹೋಗಿ ಮನೆಗೆ ಎಲ್ಲರಿಗೂ ಕೂಡ ಯೋಗಮಯ ಆಗಬೇಕು. ಬಹುಶಃ ನಮ್ಮ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಸರ್ ಕನಸು ಬಹುಶಃ ಮನಗಳಲ್ಲಿ ಈ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರಾದ ಸಿಎನ್ ಬಾಲಕೃಷ್ಣ, ಪುರಸಭೆ ಅಧ್ಯಕ್ಷ ಮೋಹನ್ ಕುಮಾರ್, ಸಾಯಿ ಸಮಿತಿ ಅಧ್ಯಕ್ಷ ಗಣೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ ಯೋಗಚೇತನ ಟ್ರಸ್ಟ್ನ ಸಹಯೋಗದೊಂದಿಗೆ ಸಕಲೇಶಪುರ ಮಂಡಲ ಬಿಜೆಪಿ ವತಿಯಿಂದ ಆಯೋಜಿತವಾದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರೆಲ್ಲರೂ ಯೋಗದ ವಿವಿಧ ಆಸನಗಳು, ಪ್ರಾಣಾಯಾಮ ಮತ್ತು ಧ್ಯಾನದ ಮೂಲಕ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಪ್ರಾಮುಖ್ಯತೆಯನ್ನು ತಿಳಿದುಕೊಂಡರು. ಇನ್ನು ಈ ವೇಳೆ ಶಾಸಕ ಸಿಮೆಂಟ್ ಮಂಜು ಮಾತನಾಡಿ, ಯೋಗವು ಕೇವಲ ದೈಹಿಕ ವ್ಯಾಯಾಮವಲ್ಲ, ಇದು ಜೀವನ ಶೈಲಿಯಾಗಿದೆ. ಯೋಗಚೇತನ ಟ್ರಸ್ಟ್ನಂತಹ ಸಂಸ್ಥೆಗಳು ಈ ಸಂದೇಶವನ್ನು ಜನರಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿವೆ ಎಂದು ತಿಳಿಸಿದರು. ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಕೂಡ ಕೋರುತ್ತೇನೆ. ಯೋಗ ಟ್ರಸ್ಟ್ ವತಿಯಿಂದ ವರ್ಷವೂ ಕೂಡ ನಿರಂತರವಾಗಿ ಈ ಯೋಗ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದಾರೆ. ಹಲವಾರು ವರ್ಷಗಳಿಂದ ಜಾಗ ಇಲ್ಲ ಅಂದ್ರೂ ಪರವಾಗಿಲ್ಲ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಿರಂತರವಾಗಿ ಒಂದು ಟೀಮು ಈ ಯೋಗನ ಸಕಲೇಶಪುರದಲ್ಲಿ ಉಳಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಿರಂತರ ಮಾಡ್ಕೊಂಡು ದಿನವೂ ಕೂಡ ಮಾಡ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಲಕ್ಷ್ಮೀ ರಂಗನಾಥ್ ಅವರೇ, ಜಗದೀಶ್ ಅವರೇ, ನಮ್ಮ ಪಾರ್ಟಿ ಅಧ್ಯಕ್ಷರಾದ ಅಶ್ವಥ್ ಅವರೇ, ನಮ್ಮ ಬಸವರಾಜ ಅವರಿದ್ದಾರೆ, ವೆಂಕಟೇಶ್ ಅವರಿದ್ದಾರೆ, ಲಕ್ಷ್ಮಣ್ ಕೀರ್ತಿ ಅವರಿದ್ದಾರೆ, ಅದೇ ರೀತಿಯಲ್ಲಿ ಸುಜಿತ್, ವಿಠಲಣ್ಣ, ರುದ್ರೇಶ್ ವೇದಿಕೆ ಮುಂಭಾಗದಲ್ಲಿ ಹಲವಾರು ಮಹಿಳೆಯರು ಕೂಡ ಆಗಮಿಸ್ತಾರೆ. ನನ್ನ ಆತ್ಮೀಯ ಸ್ನೇಹಿತರುಗಳು, ಈ ಭಾಗದ ಎಲ್ಲ ಮುಖಂಡರುಗಳು, ಸಾರ್ವಜನಿಕರು, ವಿವಿಧ ಸಂಘಟನೆ ಮುಖಂಡರು ಕೂಡ ಭಾಗವಹಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಮಂಡಲ ಅಧ್ಯಕ್ಷ ಅಶ್ವಥ್ ಸೇರಿದಂತೆ ಬಿಜೆಪಿಯ ಹಲವಾರು ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದರು. ಯೋಗಾಭ್ಯಾಸದಿಂದ ಆರೋಗ್ಯ ಹಾಗೂ ಹಾರ್ಮೋನ್ ವೃದ್ಧಿಯಾಗುತ್ತದೆ ಎಂದು ತಹಶೀಲ್ದಾರ್ ಲೋಕೇಶ್ ತಿಳಿಸಿದರು. ಮಳವಳ್ಳಿ ಪಟ್ಟಣದ ಭಕ್ತ ಕನಕದಾಸ ಕ್ರೀಡಾಂಗಣದಲ್ಲಿ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ವತಿಯಿಂದ ನಡೆದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕಳೆದ 11 ವರ್ಷಗಳ ಹಿಂದೆ ಭಾರತ ಪ್ರಪಂಚದ ಕೆಲವು ರಾಷ್ಟ್ರಗಳಿಗೆ ಯೋಗದ ಪರಿಚಯ ಮಾಡಿಕೊಟ್ಟಿದ್ದು 175 ರಾಷ್ಟ್ರಗಳು ಯೋಗವನ್ನು ಆಚರಿಸಿಕೊಂಡು ಬರುತ್ತಿವೆ. ಯೋಗವನ್ನ ಶಾಲಾ ಮಕ್ಕಳಿಗೆ ಕಲಿಸುವ ಅಗತ್ಯವಿದೆ ಎಂದರು. ಎಲ್ಲ ಯೋಗ ಬಂಧುಗಳು ಯಾವ ರೀತಿ ಇದರಲ್ಲಿ ಪಾಲ್ಗೊಳ್ತಿದ್ದೀರಾ, ಯಾವ ರೀತಿ ಒಂದು ಸಮಾಜದಲ್ಲಿ ಯಾವುದೇ ಜಾತೀಯತೆ ಇಲ್ಲದೆ ಎಲ್ಲರೂ ಒಳಗೊಂಡಂತೆ ಇದೊಂದು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಿದ್ದೀರಲ್ಲ, ತುಂಬಾ ಸಂತೋಷ ಆಗಿದೆ. ಅದೊಂದು ಪ್ರಸ್ತಾಪ ಮಾಡಿದ್ದಾರೆ. ಮಳವಳ್ಳಿಯಲ್ಲಿ ಸ್ವಲ್ಪ ಜಾಗ ಬೇಕಾಗತ್ತೆ, ಒಂದು ಯೋಗ ಶಿಕ್ಷಣ ಸಂಸ್ಥೆಯನ್ನು ನಡೆಸಬೇಕು, ಯೋಗನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಎಲ್ರಿಗೂ ತಲುಪುವಂಗೆ ಆಗಬೇಕು ಅಂತ ಕೇಳ್ಕೊಂಡಿದ್ದಾರೆ. ಖಂಡಿತ ಅಲ್ಲಿ ನಮ್ಮ ಕಂದಾಯ ಭೂಮಿ ಇದ್ರೆ ಅದನ್ನ ಪ್ರಯತ್ನ ಅಂತೂ ಮಾಡ್ತೀನಿ, ಕೊಡುವಂತ ಪ್ರಯತ್ನ ಅಂತೂ ಮಾಡ್ತೀನಿ ಹೇಳ್ತಾರೆ. ವೇದಿಕೆ ಮೇಲೆ ಕರೆದಂತ ಎಲ್ರೂ ಅಷ್ಟೇನೆ ಕೊಡ್ತೀವಿ ಅಂತಾನೆ ಹೇಳ್ಬಿಟ್ಟು ಯೋಗ ಡೇ ಆದ್ಮೇಲೆ ಭೂಮಿ ಇರೋದಿಲ್ಲ, ಸರ್ಕಾರದ ಗೈಡ್ಲೈನ್ಸ್ ಅಲ್ಲೇ ಕೊಡ್ಬೇಕಾಗತ್ತೆ. ಸರ್ಕಾರದ ಗೈಡ್ಲೈನ್ಸ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಟೌನ್ ಅಲ್ಲಿ ಯಾವುದೇ. ಈ ವೇಳೆ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಅಧ್ಯಕ್ಷ ಮಹೇಶ್ ಕುಮಾರ್, ರೂಪಾ ದೊಡ್ಡಣ್ಣ, ಮೋಹನ್, ಕೃಷ್ಣ ಸೇರಿದಂತೆ ಹಲವರಿದ್ದರು. ಕೊಪ್ಪಳ ಜಿಲ್ಲಾ ಕುಕನೂರು ಪಟ್ಟಣದ ವಿವಿಧ ಸ್ಥಳಗಳಲ್ಲಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಹಾಗೂ ವಿದ್ಯಾಶ್ರೀ ಶಿಕ್ಷಣ ಸಂಸ್ಥೆ ಹಾಗೂ ಇತರೆ ಸರ್ಕಾರಿ ಶಾಲೆಗಳಲ್ಲಿ ವಿಶ್ವ ಯೋಗ ದಿನಾಚರಣೆ ಆಚರಿಸಲಾಯಿತು. ಈ ವೇಳೆ ಚಿಕ್ಕ ಮಕ್ಕಳ ತಜ್ಞರಾದ ಡಾಕ್ಟರ್ ಮಂಜುನಾಥ್ ತವಕಳದವರು ಮಾತನಾಡಿ, ಯೋಗವು ಕೇವಲ ಆಚರಣೆಗೆ ಸೀಮಿತವಾಗದೆ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಆರೋಗ್ಯಯುತವಾದ ಸಮಾಜ ನಿರ್ಮಾಣವಾಗಲು ಸಾಧ್ಯ ಎಂದರು. ಇನ್ನೊಂದೇನಪ್ಪಾ ಅಂದ್ರೆ ಮೆಂಟಲಿ ಮಾನಸಿಕವಾಗಿ ಯೋಗ ಅಂದ್ರೆ ಜ್ಞಾನ. ನೀವೆಲ್ಲ ಅಲ್ಲಿ ಬೆಂಗಳೂರಲ್ಲೇ ಕೇಳ್ತೀರಿ ಸುದರ್ಶನ ಕ್ರಿಯೆ, ಆ ಕ್ರಿಯೆ ಅಂತ ಹೇಳ್ತೀರ. ಸ್ವಾಮಿ ವಿವೇಕಾನಂದರು ಫೋಟೋ ಹಾಕಿದ್ದಾರೆ. ಸ್ವಾಮಿ ವಿವೇಕಾನಂದರು ಏನಪ್ಪಾ ಅಂದ್ರೆ ಜ್ಞಾನ ಮಾಡ್ತಾ ಮಗ್ನವಾಗಿ ಕುಳಿತಾಗ ಕತೆ ಕೇಳ್ತೀರಿ, ಹಿಂದೆ ಹಾವು ಬಂದ್ರು ಸಹ ಅವ್ರಿಗೆ ಎಚ್ಚರ ಇರ್ಲಿಲ್ಲ ಅಂತ, ಅಷ್ಟು ಜ್ಞಾನದಲ್ಲಿ ಮಗ್ನ ಆಗಿದ್ರು. ಅಂದ್ರ ಆಮೇಲೆ ಆಧ್ಯಾತ್ಮಿಕವಾಗಿ ಯೋಗ ಅಂದ್ರೆ ನೋಡ್ರಿ, ಅಲ್ಲಿ ಫೋಟೋ ಹಾಕಿ ದೇವರನ್ನ ಪೂಜಿಸ್ತಿದ್ದಾರೆ. ಆ ಆಧ್ಯಾತ್ಮಿಕ ಅಂದ್ರೆ ಟ್ರೂತ್ ಆಫ್ ಲೈಫ್, ವಾಟ್ ಇಸ್ ದ ಟ್ರೂತ್ ಆಫ್ ಲೈಫ್ ಅಂತ ಹೇಳಿ ಅದನ್ನ ಕಂಡ್ಕೊಳ್ಳೋದು ಅದೆಲ್ಲ ಅಂದ್ರೆ ಯೋಗದಿಂದ. ಅಂದ್ರೆ ನೀವು ಯೋಗ ಮಾಡ್ಲಾರ್ದೆ ಸುಮ್ಮನೆ ಇರ್ತಾನಲ್ಲ ಅವ ಭೋಗಿ, ತಿಂದು ತೇಗುವವನು ಭೋಗಿ ಅಂತ ಹೇಳ್ತಾರೆ. ಅದೇ ತಿಂದು ಇನ್ನೊಬ್ಬರಿಗೆ ಕೊಡುವವನು ತ್ಯಾಗಿ. ಆದ್ರೆ ತಿನ್ಬೇಕು, ಯಾಕೆ ತಿನ್ಬೇಕು, ಎಷ್ಟು ತಿನ್ಬೇಕು, ಇನ್ನೊಬ್ಬರಿಗೆಲ್ಲ ಕೊಡುವವನು ಅವನು ಯೋಗಿ ಅಂತ ಹೇಳೋದು. ಅಂದ್ರೆ ಯೋಗವನ್ನ ಮಾಡುವವನು. ಅಂದ್ರೆ ಯೋಗ ಅಂದ್ರೆ ಫಿಸಿಕಲಿ, ಮೆಂಟಲಿ, ಸ್ಪಿರಿಚುವಲಿ ಈ ಮೂರರಿಂದ ಕೂಡಿದಾಗ ಅದನ್ನ ಯೋಗ ಅಂತ ಹೇಳ್ತೀವಿ.
ಈ ಯೋಗ ಮಾಡೋದ್ರಲ್ಲಿಂದ ನಾನು ಕೇಳಿದ್ರಿ ಸರ್ ನಾವು ಡಾಕ್ಟರ್ ಮಾಡ್ತೀವಿ, ಹೌದು ನಾವು ಮಾಡ್ತೀವಿ, ಡೈಲಿ ಸೂರ್ಯ ನಮಸ್ಕಾರ ಮಾಡ್ತೀನಿ ನಾನು. ಈ ವೇಳೆ ಶಾಂತರಾಜಣ್ಣ, ಜಶ್ವಂತ್ ಜೈನ್, ಕೆಆರ್ ಕುಲಕರ್ಣಿ, ಲಕ್ಷ್ಮಣ್ ಕಾಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪ್ರಸ್ತುತ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಒಳ್ಳೆಯ ಸಮಯವೇ ಇಲ್ಲದಂತಾಗಿದ್ದು ವಸತಿ ಯೋಜನೆಯಲ್ಲಿ ಒಂದೂ ಮನೆಯೂ ದೊರೆತಿಲ್ಲ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ಪಟ್ಟಣದ ಎಸ್ಸಿಎಸ್ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಸಹಯೋಗದಲ್ಲಿ ನಡೆದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ನಡೆದ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು, ಹಿಂದಿನ ಬಿಜೆಪಿ ಸರ್ಕಾರ ಮನೆಗಳನ್ನು ನಿಲ್ಲಿಸಿ ತಾಂತ್ರಿಕ ಸಮಸ್ಯೆ ಬಗ್ಗೆ ಹೇಳಿದ್ದರು. ನಮ್ಮ ಸರ್ಕಾರವು ಇನ್ನೂ ಮನೆಗಳ ಕಡೆ ಗಮನ ಕೊಟ್ಟಿಲ್ಲ. ಈ ವರ್ಷದಲ್ಲಿ ವಸತಿ ಮಂಜೂರು ಆಗಬಹುದು ಎಂದ ಅವರು, ಅನುದಾನಗಳಿಗೆ ಕಾಯುವ ಬದಲು ನರೇಗಾ ಯೋಜನೆ ಅನುಷ್ಠಾನ ಮಾಡಲು ಸದಸ್ಯರು ಒಗ್ಗೂಡಿ ಕೆಲಸ ಮಾಡಬೇಕು ಎಂದರು. ಈ ಸಂದರ್ಭದಲ್ಲಿ ಇಒ ಶಿವಪ್ರಕಾಶ್, ಆಡಳಿತಾಧಿಕಾರಿ ಪುಷ್ಪ, ಎಇ ಇಂಜಿನಿಯರ್ ನಟರಾಜು ಸೇರಿದಂತೆ ಇತರರಿದ್ದರು. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಶಾಸಕ ಎಆರ್ ಕೃಷ್ಣಮೂರ್ತಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಕ್ರೈಸ್ತ ಸಮಾಜದ ಅಧ್ಯಕ್ಷ ಜಿ ಸೆಲ್ವರಾಜು ಸಿಎಂ ಸಿದ್ದರಾಮಯ್ಯ ಅವರಿಗೆ ಒತ್ತಾಯಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೃಷ್ಣಮೂರ್ತಿರವರು ಮಾಜಿ ರಾಜ್ಯಪಾಲರಾಗಿದ್ದಂತಹ ದಿವಂಗತ ಬಿ ರಾಜಯ್ಯರವರ ಪುತ್ರರಾಗಿದ್ದು, ಗಡಿ ಜಿಲ್ಲೆ ಚಾಮರಾಜನಗರದ ಎಲ್ಲಾ ತಾಲೂಕುಗಳ ಬಗ್ಗೆ ಹಾಗೂ ಜನರ ನಾಡಿಮಿಡಿತ ಬಲ್ಲವರಾಗಿದ್ದಾರೆ. ಅಲ್ಲದೆ ಅವರು ಅಪಾರ ರಾಜಕೀಯ ಅನುಭವ ಹೊಂದಿದ್ದಾರೆ. ಹಾಗಾಗಿ ಈ ಬಾರಿ ಸಚಿವ ಸ್ಥಾನ ನೀಡಬೇಕೆಂದು ಒತ್ತಾಯಿಸಿದರು. ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಮತ್ತು ಹೈಕಮಾಂಡ್ ಅವರು ಹಿಂದೆ ಮಾಡಿರೋ ಅವರ ತಂದೆ ಬಿ ರಾಜಯ್ಯನವರು ಮಾಡಿರುವ ಕೆಲಸ, ಅವರು ಜನಗಳ ಸೇವೆ ಮಾಡಿರೋದು ಗುರುತಿಸಿ ಮತ್ತು ಅವರು ಒಳ್ಳೆ ಕೆಲಸ ಮಾಡವ್ರೆ. ಇದುವರೆಗೂ ಎಷ್ಟೋ ಬಡವರು ಅವರಿಂದ ಉದ್ಧಾರ ಆಗವ್ರೆ ಬಿ ರಾಜಯ್ಯನವರಿಂದ. ಅದೇ ರೀತಿ ಅವರ ಮಕ್ಕಳಾದ ಶ್ರೀ ಎ ಆರ್ ಕೃಷ್ಣಮೂರ್ತಿ ಅವರ ಕೆಲಸ ಇದುವರೆಗೂ 3 ಸಲ ಶಾಸಕರಾಗಿ ಸಂತೆಮರಳಿ ಭಾಗದಲ್ಲಿ 2 ಸಲ, ನಮ್ಮ ಕೊಳ್ಳೇಗಾಲದಲ್ಲಿ ಇವಾಗ ಹಾಲಿ ಶಾಸಕರಾಗಿ ಕೆಲಸ ಮಾಡ್ತಿದ್ದಾರೆ. ಯಾವುದು ಕಪ್ಪು ಚುಕ್ಕೆ ಇಲ್ಲದೆ ಕೆಲಸ ಮಾಡ್ತಿರೋ ಇವರಿಗೆ ತಾವು ಮಂತ್ರಿ ಸ್ಥಾನ ಕೊಟ್ಟರೆ ಇನ್ನೂ ಉತ್ತಮವಾದ ಕೆಲಸ ಮಾಡಿ ಕೆಲವು ಹಿಂದುಳಿದವರಿಗೆ, ಬಡವರಿಗೆ ಅನುಕೂಲ ಆಯ್ತದೆ ಅಂತ ಹೇಳಿ ಈ ಸಮಯದಲ್ಲಿ ತಮ್ಮ ಗಮನಕ್ಕೆ ತರುವುದಕ್ಕೆ ಬಯಸ್ತೇನೆ ಅಂತ. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಕ್ರೈಸ್ತ ಸಮುದಾಯ ಕ್ಷೇಮಾಭಿವೃದ್ಧಿ ಒಕ್ಕೂಟದ ಗೌರವಾಧ್ಯಕ್ಷರು ವಿನ್ಸೆಂಟ್, ಅಧ್ಯಕ್ಷರು ಜಿ ಸೆಲ್ವರಾಜು, ಕಾರ್ಯದರ್ಶಿ ಸದಾನಂದ ಸಾಧು, ಹಿರಿಯ ಉಪಾಧ್ಯಕ್ಷರಾದ ಟಿ ಜಾನ್ ಪೀಟರ್ ಸೇರಿದಂತೆ ಇತರರಿದ್ದರು. ದೈಹಿಕವಾಗಿ, ಮಾನಸಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಚೆನ್ನಾಗಿ ಇರಬೇಕಾದ್ರೆ ಯೋಗಾಭ್ಯಾಸ ಮಾಡುವಂತೆ ಹಿರಿಯ ಸಿವಿಲ್ ನ್ಯಾಯಾಧೀಶ ಮಹೇಂದ್ರ ತಿಳಿಸಿದರು. ಮಳವಳ್ಳಿ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಹಾಗೂ ವಕೀಲರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಯೋಗ ಮಾಡಿದರೆ ಮುಖದಲ್ಲಿ ಉಲ್ಲಾಸದ ಜೊತೆಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಎಂದರು. ಎಲ್ಲರಿಗೂ ಯೋಗ ದಿನಾಚರಣೆಯ ಶುಭಾಶಯಗಳು. ಯೋಗ ಅಂದ್ರೇನು ಅಂತ ಗೊತ್ತು ನಿಮಗೆ, ಕೇಳಿದ್ದೀರಾ. ನಾವೇನು ಮಾಡ್ತೀವಿ ಅಂದರೆ ಆವಾಗಲೇ ಹೇಳ್ತಾ MSS ಅವರು ಯೋಗ ದಿನಾಚರಣೆ ಬಂದಾಗ ನಾವು ಯೋಗ ಸ್ಟಾರ್ಟ್ ಮಾಡಬೇಕು ಅದೇ ದಿನ ಅಂತ ಅನ್ಕೋತೀವಿ. 1-2 ದಿನ ಮಾಡ್ತೀವಿ, ಆನಂತರ ಮಾಡಿದ ನಂತರ ಏನೋ ಬೇಜಾರಾಗಿ ನಿಲ್ಲಿಸ್ತೀವಿ. ಆದರೆ ತಾವೆಲ್ಲ ಗಮನಿಸಿರ್ಬೋದು, ಸ್ಟಾರ್ಟಿಂಗ್ ಬೆಳಗ್ಗೆ ಬಂದಾಗ ಎಲ್ಲರ ಮುಖ ಹೆಂಗಿತ್ತು, ಯೋಗ ಮಾಡಿದ ನಂತರ ಯಾವ ರೀತಿ ಇದೆ ನಿಮ್ಮಲ್ಲಿ ನೋಡ್ಕೊಂಡ್ರೆ ಗೊತ್ತಾಗುತ್ತೆ. ಅದರಿಂದಾಗಿ ಮುಖದ ಲಕ್ಷಣವೇ ಚೇಂಜ್ ಆಗುತ್ತೆ ಯೋಗ ಮಾಡಿದ ನಂತರ. ನಮ್ಮ ಆರೋಗ್ಯದಲ್ಲಿ ಯೋಗ ಬೇಕಂದರೆ ಯೋಗ ಮಾಡಬೇಕು. ಅದರಿಂದಾಗಿ ಕೆಲಸದ ಒತ್ತಡದಲ್ಲಿ ನಾವೆಲ್ಲ ನ್ಯಾಯಾಲಯದ ಸಿಬ್ಬಂದಿಗಳಾಗಿ, ಪೊಲೀಸ್ ಸಿಬ್ಬಂದಿಗಳಾಗಿ ಮತ್ತು ವಕೀಲರಾಗಿ ಕೆಲಸದ ಒತ್ತಡದಲ್ಲಿ ನಾವು ಡೈಲಿ ಇರ್ತೀವಿ. ಅದರಿಂದಾಗಿ ಯೋಗ ಮಾಡಿದರೆ ತುಂಬ ಅನುಕೂಲ ಆಗ್ತದೆ. ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಸಹ ಒಂದು ಅನುಕೂಲ ಆಗ್ತಿದೆ. ಅದರಿಂದಾಗಿ ಎಲ್ಲರೂ ಒಳ್ಳೆಯದಾಗಲಿ ಅಂತ ಮಾತನ್ನು. ಎಲ್ಲರಿಗೂ ಇವತ್ತು ನಮ್ಮ ಕೋರ್ಟಲ್ಲಿ ಏನು ನಾವು ಡೈಲಿ ಇವತ್ತು ಹೊಂದ್ಕೊಂಡಿದ್ದೀವಿ, ಅದನ್ನು ನೀವು ಡೈಲಿ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ಹೆಚ್ಚು ಆರೋಗ್ಯವಾಗಿರ್ಬೋದು. ಯಾಕಂದರೆ ಮನುಷ್ಯನಿಗೆ ಆರೋಗ್ಯ ತುಂಬ ಇಂಪಾರ್ಟೆಂಟ್. ಯೋಗದಿಂದನೂ ತುಂಬ ನಮಗೆ ಒಳ್ಳೆಯ ಉತ್ತಮ ಆರೋಗ್ಯ ಸಿಗುತ್ತೆ. ಆ್ಯಸ್ ಲೈಕ್ ದೈಹಿಕವಾಗೂ ಅಲ್ಲ, ಮಾನಸಿಕವಾಗೂ ನಮಗೆ ಆರೋಗ್ಯ ಸಿಗುತ್ತೆ. ಎಕ್ಸಸೈಸ್ ಮಾಡೋ ಮೂಲಕ ಆದರೆ ಯೋಗ ತುಂಬಾ ಇಂಪಾರ್ಟೆಂಟು. ಅದರಿಂದ ನೀವು ಬಾಡಿ ಸ್ಟ್ರೆಚ್ ಆಗುತ್ತೆ ಮತ್ತು ಮನಸ್ಸಿಗೆ ತುಂಬ ರಿಲ್ಯಾಕ್ಸ್ ಆಗುತ್ತೆ. ಒಂದು ಸಲ ನೀವು ಯೋಗ ಮಾಡಿ ಅದನ್ನು ನೀವು ದಿನನಿತ್ಯ ಅದನ್ನು ಅಳವಡಿಸ್ಕೊಳ್ಳಿ.
ಅದರಿಂದ ನಿಮಗೆ ಒಳ್ಳೆ ಯೋಗನೂ ಸಿಗುತ್ತೆ ಮತ್ತು ಆರೋಗ್ಯನೂ ಸಿಗುತ್ತೆ. ಡೈಲಿ ಇದನ್ನು ಪ್ರಾಕ್ಟೀಸ್ ಮಾಡಿ. ಇವತ್ತು ಒಂದಿನ ನೆನೆಸ್ಬೇಡಿ. ಈ ವೇಳೆ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ನಾಜಿಯಾ ಕೌಸರ್, 1ನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶೆ ಕಾವ್ಯಶ್ರೀ, ಸರ್ಕಾರಿ ವಕೀಲ ಶ್ರೀಕಂಠಸ್ವಾಮಿ ಸೇರಿದಂತೆ ಹಲವರಿದ್ದರು. ರಾಜ್ಯದಲ್ಲಿ ನಡೆದಿದೆ ಎನ್ನಲಾಗುತ್ತಿರುವ ರಾಜೀವ್ ಗಾಂಧಿ ವಸತಿ ನಿಗಮದ ಹಗರಣದ ತನಿಖೆಯನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಂದ ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಎಂದು ಮಾಜಿ ಶಾಸಕ ಸುಭಾಷ್ ಕುತ್ತೇದಾರ್ ಆಗ್ರಹಿಸಿದರು. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ವಸತಿ ನಿಗಮದಲ್ಲಿ ತಮಗೆ ಬೇಕಾದವರಿಂದ ಹಣ ಪಡೆದು ವಸತಿ ಮಂಜೂರು ಮಾಡಲಾಗಿದೆ ಎಂದು ಈಗಾಗಲೇ ರಾಜೀವ್ ಗಾಂಧಿ ವಸತಿ ನಿಗಮ ಹಾಗೂ ಅಂಬೇಡ್ಕರ್ ವಸತಿ ನಿಗಮಕ್ಕೆ ದಾಂಗಾಪುರ ಗ್ರಾಮ ಪಂಚಾಯಿತಿಗಳಿಂದ ದೂರು ಸಲ್ಲಿಸಲಾಗಿದೆ. ಕರ್ನಾಟಕದ 224 ಶಾಸಕರಲ್ಲಿ ಅತಿ ಭ್ರಷ್ಟ ಶಾಸಕ ಬಿಆರ್ ಪಾಟೀಲ್ ಆಗಿದ್ದಾರೆ. ಆದರೆ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುತ್ತಿದ್ದಾರೆ. ಅವರಿಗೆ ನಿಜವಾಗಿ ಜನಪರ ಕಾಳಜಿ ಇದ್ರೆ ತಮ್ಮ ಅಣ್ಣನ ಮಗ ಕೆಎಂಎಫ್ ಅಧ್ಯಕ್ಷ ಆರ್ಕೆ ಪಾಟೀಲ್ ಕ್ಷೇತ್ರದಲ್ಲಿ ಮಾಡುತ್ತಿರುವ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಲಿ, ಇಲ್ಲವೇ ತನಿಖೆ ನಡೆಸಲಿ ಎಂದು ಒತ್ತಾಯಿಸಿದರು. ಅವರಷ್ಟು ಭ್ರಷ್ಟರು ಮತ್ತು ಹೇಳೋದೊಂದು ನಡೆಯೋದೊಂದು ಮಾಡೋದೊಂದು. ಇಡೀ 224 ಶಾಸಕರಲ್ಲಿ ಯಾರೂ ಇಲ್ಲ, ಇವರು ಒಬ್ಬರೇ ತಂತಿಸಿಂದ ಹೇಳ್ಬೋದು. ಯಾಕಂತಂದ್ರೆ ಈ ಮನೆಗಳು 950 ಮನೆಗಳನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಕೊಂಡ್ಬಂದಿರೋದು ಅಂತ ಹೇಳ್ತಾರೆ. ಅದರಲ್ಲಿ ಅವ್ರ ಪಂಚಾಯತ್ಗಳೇ ಇವು ಏನು ಕಡಗಂಚಿ, ಮುನ್ನೋಳಿ, ಕೌಲ್ಗ, ಗಂಗಾಪುರ, ದರ್ಗಾಸಿರ, ಇತ್ತಂಸಿರದ ಇವೇನು ಗ್ರಾಮ ಪಂಚಾಯತ್ಗಳು ಕಾಂಗ್ರೆಸ್ ಗ್ರಾಮ ಪಂಚಾಯತ್ಗಳು ಅಧ್ಯಕ್ಷರಿದ್ದಾರೆ, ಅವ್ರದ್ದೇ ಮೆಜಾರಿಟಿ ಅದ. ಮತ್ತು BR ಪಾಟೀಲ್ರು ಲೆಟರ್ ಒಯ್ದೇ ಅವರು ಹಾಕೊಂಡು ಬಂದಿದ್ದಾರೆ. ಅವ್ರ ಲೆಟರ್. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಅಂಕೋಲ ಶಿರೂರು ಗುಡ್ಡ ಕುಸಿತದ ಸಂದರ್ಭದಲ್ಲಿ ಮತ್ತು ರಾಮನಗುಳಿಯಲ್ಲಿ ನಡೆದ ಅತಿ ದೊಡ್ಡ ದರೋಡೆ ಪ್ರಕರಣದಲ್ಲಿ ತನಿಖಾ ಸಹಾಯಕರಾಗಿ ದಕ್ಷತೆಯಿಂದ ಕಾರ್ಯನಿರ್ವಹಿಸಿದ್ದಕ್ಕಾಗಿ ಅಂಕೋಲ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಗುರುರಾಜ್ ನಾಯಕ್ ಅವರಿಗೆ ರೋಟರಿ ವೊಕೇಶನಲ್ ಅವಾರ್ಡ್ ನೀಡಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಪೊಲೀಸ್ ನಿರೀಕ್ಷಕ ಚಂದ್ರಶೇಖರ್ ಮಠಪತಿ, ಪೊಲೀಸ್ ಉಪನಿರೀಕ್ಷಕ ಶ್ರೀ ಸುಹಾಸ್, ಅಂಕೋಲ ರೂರಲ್ ರೋಟರಿ ಸಂಸ್ಥೆಯ ಅಧ್ಯಕ್ಷ ರವಿನಾಯಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಉತ್ತರ ಕನ್ನಡ ಜಿಲ್ಲೆಯ ಆಯುಷ್ ಇಲಾಖೆ ಹಾಗೂ ಇತರ ಇಲಾಖೆಗಳ ಸಹಯೋಗದೊಂದಿಗೆ ಕಾರವಾರದ ಪೊಲೀಸ್ ಕಲ್ಯಾಣ ಮಂಟಪದಲ್ಲಿ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಎಂಬ ಧ್ಯೇಯ ವಾಕ್ಯದೊಂದಿಗೆ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ವೇಳೆ ಅಂಕೋಲ ಕಾರವಾರ ಶಾಸಕ ಸತೀಶ್ ಶೈಲ, ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಸೇರಿದಂತೆ ಇತರರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮನಸ್ಸಿನ ಆರೋಗ್ಯವನ್ನ ಸುಸ್ಥಿತಿಯಲ್ಲಿಡಲು ಯೋಗ ಪ್ರಯೋಜನಕಾರಿ. ನಿರಂತರ ಯೋಗಾಭ್ಯಾಸದಿಂದ ಖಂಡಿತ ಫಲವಿದೆ. ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣ ಹೇಳಿಕೆ. ಯೋಗ ಎಂಬುದು ದೇಶದ ಪವಿತ್ರತೆಯ ಸಂಕೇತ. ದಿನನಿತ್ಯದ ಚಟುವಟಿಕೆಯಲ್ಲಿ ಯೋಗವನ್ನ ಸೇರಿಸಿಕೊಳ್ಳುವುದು ಒಳಿತು. ಸಂಸದ ಶ್ರೇಯಸ್ ಪಟೇಲ್ ಅಭಿಪ್ರಾಯ. ಪಶ್ಚಿಮ ಘಟ್ಟ ಭಾಗದಲ್ಲಿ ಭಾರೀ ಮಳೆ, ವರುಣಧಾರೆಯಿಂದ ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿತ, ರೈಲುಗಳ ಸಂಚಾರ ಸ್ಥಗಿತ, ಪ್ರಯಾಣಿಕರಲ್ಲಿ ಪರದಾಟ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.